ಪಾಸ್ಪೋರ್ಟ್ ಪ್ರಕರಣ ನ್ಯಾಯಮೂರ್ತಿ ನಿರ್ಗಮನ. ಇದೇನಿದು? ಕಾಂಗ್ರೆಸ್ ಪಕ್ಷದ ಸರ್ವೋಚ್ಚ ನಾಯಕ ರಾಹುಲ್ ಗಾಂಧಿ ಅವರ ದ್ವಿಪೌರತ್ವ ಅಥವಾ ವಿದೇಶಿ ಪಾಸ್ಪೋರ್ಟ್ ಪ್ರಕರಣದ ಫಲಿತಾಂಶ ಏನಾಯ್ತು? ಇದುವರೆಗೂ ಪ್ರಕಟಿತ ಸುದ್ದಿಗಳ ಪ್ರಕಾರ ಕಳೆದ ಶುಕ್ರವಾರವೇ ಅಂದ್ರೆ ಏಪ್ರಿಲ್ 17ರ ಸಂಜೆಯೇ ಅಲಹಾಬಾದ್ ಹೈಕೋರ್ಟ್ ನ ಲಕ್ನೋ ಬೆಂಚ್ ನ ಏಕಸದಸ್ಯ ಪೀಠದ ನ್ಯಾಯಮೂರ್ತಿ ಸುಭಾಷ್ ವಿದ್ಯಾರ್ಥಿಯವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿಂದಿನ 3 ದಿವಸಗಳಿಂದ ತಮ್ಮ ತೀರ್ಪನ್ನ ಡಿಕ್ಟೇಟ್ ಮಾಡ್ತಾ ಇದ್ರು. 15, 16, 17 ಈ ರೀತಿ ತೆರೆದ ಕೋರ್ಟ್ ಹಾಲ್ ನಲ್ಲೇ, ಓಪನ್ ಕೋರ್ಟ್ ಹಾಲ್ ನಲ್ಲೇ ತಮ್ಮ ತೀರ್ಪನ್ನ ಡಿಕ್ಟೇಟ್ ಮಾಡ್ತಾ ಇದ್ರು. ಆ ಡಿಕ್ಟೇಷನ್ ಶುಕ್ರವಾರ ಸಂಜೆ ಅಷ್ಟೊತ್ತಿಗೆ ಪೂರ್ತಿಗೊಂಡು ಸುಮಾರು 4 ಗಂಟೆ ಅಷ್ಟೊತ್ತಿಗೆ ತಮ್ಮ ತೀರ್ಪಿನ ಇಡಿಯಾದ ತಮ್ಮ ಸಮಗ್ರ ತೀರ್ಪಿನ ಆಪರೇಟಿವ್ ಪಾರ್ಟ್, ಅದರ ಮುಖ್ಯಾಂಶಗಳನ್ನ ತೆರೆದ ನ್ಯಾಯಾಲಯದಲ್ಲೇ ಓದಿದ್ರು. ಅಂದ್ರೆ ತೆರೆದ ನ್ಯಾಯಾಲಯದಲ್ಲೇ ಅವರು ಪ್ರಕಟಿಸಿಬಿಟ್ರು. ಈ ಪ್ರಕಟಿತ ತೀರ್ಪಿನ ಪ್ರಕಾರ ಅರ್ಜಿದಾರ ಶಿಶಿರ್ ವಿಘ್ನೇಶ್ ಸಲ್ಲಿಸಿದ ಒಂದು ದೂರಿನಲ್ಲಿ ರಾಹುಲ್ ಗಾಂಧಿ ಅವರ ವಿರುದ್ಧ ಮಾಡಲಾದ ಆರೋಪಗಳೇನಿದೆ, ಆ ಆರೋಪಗಳ ಸ್ಥಿರೀಕರಣಕ್ಕೆ, ದೃಢೀಕರಣಕ್ಕೆ ಸಂಬಂಧಿಸಿದಂತೆ ತಮ್ಮೆದುರು ಮಂಡಿಸಲಾದ ದಾಖಲೆಗಳ ಪರಾಮರ್ಶೆ ಮಾಡಿದ ನಂತರ ಮೇಲ್ನೋಟಕ್ಕೆ ಇವರು ವಿವಿಧ ಕಾನೂನುಗಳ ಸೆಕ್ಷನ್ಗಳ ಅಡಿಯಲ್ಲಿ ಈ ಆರೋಪ ಮಾಡಿರೋದು, ಒಂದು ಗಂಭೀರವಾದ ಕ್ರಿಮಿನಲ್ ಅಪರಾಧ ಮಾಡಿರೋದು ಮೇಲ್ನೋಟಕ್ಕೆ ಸಾಬೀತಾಗಿರೋದ್ರಿಂದ ರಾಯಬರೇಲಿಯ ಕೊತ್ವಾಲಿ ಪೊಲೀಸ್ ಠಾಣೆಯಲ್ಲಿ ರಾಹುಲ್ ಗಾಂಧಿ ಅವರ ವಿರುದ್ಧ FIR ದಾಖಲಿಸಬೇಕು ಮತ್ತು ಈ ಪ್ರಕರಣದ ತನಿಖೆಯನ್ನ ಉತ್ತರ ಪ್ರದೇಶ ಸರ್ಕಾರದ ಗೃಹ ಇಲಾಖೆ ನಿರ್ವಹಿಸಬೇಕು ಅಂತ ಮೊದಲು ಹೇಳಿದ್ರು. ಅದಾದ ನಂತರ ಉತ್ತರ ಪ್ರದೇಶ ಸರ್ಕಾರದ ಗೃಹ ಇಲಾಖೆಯ ವಿಶೇಷ ಹಿರಿಯ ಅಡ್ವೊಕೇಟ್ ರವರು ಮಾಡಿದ ಮನವಿಯಂತೆ ಈ ಅಪರಾಧವು, ಸದರಿ ಪ್ರಕರಣವು ಅಂತಾರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಆಯಾಮಗಳನ್ನ ಪಡ್ಕೊಂಡಿರೋದ್ರಿಂದ ಇದರ ಮುಂದಿನ ತನಿಖೆಯನ್ನ ಕೇಂದ್ರೀಯ ವಿಚಾರಣಾ ಸಂಸ್ಥೆಗೆ ವಹಿಸೋದು ಸೂಕ್ತ ಅಂತ ಮನವರಿಕೆ ಮಾಡ್ಕೊಂಡ್ಮೇಲೆ, ಹಾಗೆಯೇ ಮಾನ್ಯ ನ್ಯಾಯಮೂರ್ತಿಗಳು ಆದೇಶ ಕೊಟ್ಟರು, ಇದನ್ನ ಸೆಂಟ್ರಲ್ ಏಜೆನ್ಸಿಗಳು ವಿಚಾರಣೆ ನಡೆಸಿಬಿಟ್ಟು ಒಂದು ಇತ್ಯರ್ಥಗೊಳಿಸಬೇಕು ಅಂತ ಆದೇಶ ಕೊಟ್ಟಿದ್ರು. ಅದೇ ಸುದ್ದಿ ಮರುದಿನ ಅವತ್ತು ಸಂಜೆ ಏಪ್ರಿಲ್ 17ರ ಸಂಜೆ, ಶುಕ್ರವಾರ ಸಂಜೆಯ ಸುದ್ದಿವಾಹಿನಿಗಳಲ್ಲೂ ಮತ್ತು ಮರುದಿನದ ಶನಿವಾರದ ಬೆಳಗಿನ ದಿನಪತ್ರಿಕೆಗಳು ಕೂಡ ಪ್ರಕಟವಾಯಿತು. ರಾಹುಲ್ ಗಾಂಧಿ ವಿರುದ್ಧ FIR ದಾಖಲಿಸಲಿಕ್ಕೆ ಅಲಹಾಬಾದ್ ಹೈಕೋರ್ಟ್ ನ ಲಕ್ನೋ ಪೀಠದ ಆದೇಶ ಅನ್ನೋ ಸುದ್ದಿ ಇಡೀ ರಾಷ್ಟ್ರಾದ್ಯಂತ ಪ್ರಕಟವಾಯಿತು. ಆದ್ರೆ ಮರುದಿನ ಅರ್ಜಿದಾರ ಶಿಶಿರ್ ವಿಘ್ನೇಶ್ ಈ ಸದರಿ ತೀರ್ಪಿನ ಸರ್ಟಿಫೈಡ್ ಕಾಪಿ, ಅದರ ದೃಢೀಕೃತ ಪ್ರತಿಯನ್ನ ಕೋರಿದಾಗ, ಅದನ್ನ ಪಡ್ಕೊಳ್ಳಿಕ್ಕೆ ಅಂತ ನ್ಯಾಯಾಲಯಕ್ಕೆ ಹೋದಾಗ ಅವರಿಗೆ ಅಚ್ಚರಿ ಕಾದಿತ್ತು. ಹಿಂದಿನ ದಿವಸ ಬಹಿರಂಗ ನ್ಯಾಯಾಲಯದಲ್ಲಿ ತಾವೇ ಪ್ರಕಟಿಸಿದ್ದ ತೀರ್ಪನ್ನ ಮರು ದಿವಸ ಹೈಕೋರ್ಟಿನ ವೆಬ್ಸೈಟ್ ನಲ್ಲಿ ಮಾನ್ಯ ನ್ಯಾಯಮೂರ್ತಿ ಸುಭಾಷ್ ವಿದ್ಯಾರ್ಥಿ ಅವರು ಅದನ್ನ ಮಾರ್ಪಾಡು ಮಾಡ್ಬಿಟ್ಟಿದ್ರು. ತಾವೇ ಪ್ರಕಟಿಸಿದ ಆದೇಶಕ್ಕೆ ತಡೆಯಾಜ್ಞೆ ನೀಡ್ಬಿಟ್ಟು ಒಂದು 2 ಪುಟಗಳ ಒಂದು ಹೇಳಿಕೆಯನ್ನ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡಿದ್ರು. ಅದರ ಪ್ರಕಾರ ಇಂತಹ ಕ್ರಿಮಿನಲ್ ರಿವಿಷನ್ ಪ್ರಕರಣಗಳಲ್ಲಿ 2014ರಲ್ಲಿ ಇದೇ ಅಲಹಾಬಾದ್ ಹೈಕೋರ್ಟ್ ನ ಸಂವಿಧಾನ ಪೀಠ, ಪೂರ್ಣ ಸದಸ್ಯ ಪೀಠ ಅಂದ್ರೆ ಮುಖ್ಯ ನ್ಯಾಯಮೂರ್ತಿಗಳ ಅಧ್ಯಕ್ಷತೆಯ ಪೀಠ ನೀಡಿದ್ದ ತೀರ್ಪನ್ನು ಉಲ್ಲೇಖಿಸಿಬಿಟ್ಟು ಇಂತಹ ಪ್ರಕರಣದಲ್ಲಿ ಸಂಭಾವ್ಯ ಆರೋಪಿಯ ಹೇಳಿಕೆಯನ್ನು ಪಡ್ಕೊಂಡೇ ಅಂತಿಮ ತೀರ್ಪನ್ನು ನೀಡಬೇಕು ಅಂತ ಹೇಳಿರೋದ್ರಿಂದ ನಾನು ನಿನ್ನೆ ಪ್ರಕಟಿಸಿದ ತೀರ್ಪಿಗೆ ತಡೆ ನೀಡಿದ್ದೇನೆ, ಅದನ್ನು ಸ್ಥಗಿತಗೊಳಿಸಿದ್ದೇನೆ. ಮತ್ತೆ ಮುಂದಿನ ವಿಚಾರಣೆ ಸೋಮವಾರ ಏಪ್ರಿಲ್ 20ಕ್ಕೆ ನಿಗದಿಗೊಳಿಸಿತ್ತು. ಅವತ್ತು ಈ ಪ್ರಕರಣದಲ್ಲಿ ಇದುವರೆಗೂ ಪಾಲ್ಗೊಂಡಿರುವ ಎಲ್ಲ ಅರ್ಜಿದಾರ ಮತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ವಕೀಲರ ವಾದಗಳನ್ನು ಕೇಳಿಸ್ಬಿಟ್ಟು ಅಂತಿಮ ತೀರ್ಪನ್ನು ನೀಡಲಾಗುತ್ತೆ ಅಂತ ಹೇಳ್ಬಿಟ್ಟು ತಾವೇ ನೀಡಿದ ತೀರ್ಪನ್ನ ಸ್ಥಗಿತಗೊಳಿಸ್ಬಿಟ್ರು, ಅದನ್ನ ಮಾರ್ಪಾಡು ಮಾಡ್ಬಿಟ್ರು. ಇದರಿಂದ ಸಾಕಷ್ಟು ಒಂಥರ ಕುತೂಹಲ ಸೃಷ್ಟಿಯಾಯಿತು. ಸಾರ್ವಜನಿಕರಲ್ಲೂ, ನ್ಯಾಯಾಂಗೀಯ ವಲಯದಲ್ಲೂ, ವಕೀಲರ ಸಮುದಾಯದಲ್ಲೂ ಕೂಡ ಸಾಕಷ್ಟು ಸಂಚಲನ ಸೃಷ್ಟಿಯಾಯಿತು. ಜೊತೆಗೆ ಈ ಅರ್ಜಿದಾರ ಅವರು ಕೂಡ ವೃತ್ತಿಪರ ವಕೀಲರಲ್ಲ, ಕೇವಲ ಸ್ವಲ್ಪ ಭಾವಾವೇಶಕ್ಕೊಳಗಾದ್ರು. ಇದೇನಿದು, ನಿನ್ನೆ ಪ್ರಕಟವಾದ ತೀರ್ಪಿನಿಂದ ನಾವೆಲ್ಲ ಒಂದ್ ರೀತಿ ಒಂದು ಪ್ರಾಥಮಿಕ ಜಯ ಸಿಕ್ತಲ್ಲ ಅಂತ ಸಂಭ್ರಮ ಪಟ್ಟಿದ್ವಿ, ಇವತ್ತಾಗ್ಲೇ ಮಾರ್ಪಾಡಾಗ್ಬಿಡ್ತು. ಅಂದ್ರೆ ಈ ದೇಶದ ಗಣ್ಯ ವ್ಯಕ್ತಿಗಳ ವಿರುದ್ಧ ಏನಾದ್ರೂ ಆರೋಪ ಮಾಡಿ ಗೆಲ್ಲೋದು ಎಷ್ಟು ಕಠಿಣ ಅಂತ ಅವ್ರಿಗೆ ಮನವರಿಕೆ ಆಗ್ಬಿಟ್ಟು ಸ್ವಲ್ಪ ಭಾವೋದ್ವೇಗಕ್ಕೊಳಗಾದ್ರು. ನಿನ್ನೆ ಬೆಳಿಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರತದ ಪ್ರಜೆಗಳೆಲ್ರಿಗೂ ಒಂದು ಅರಿಕೆ ಮಾಡ್ಕೊಂಡ್ಬಿಟ್ಟು ದೇಶದ ಪ್ರಜೆಗಳೆಲ್ಲರೂ ಕೂಡ ರಾಷ್ಟ್ರದ ಸರ್ವೋಚ್ಚ ನ್ಯಾಯಮೂರ್ತಿಗಳಿಗೆ ಒಂದು ಮನವಿ ಪತ್ರ ಸಲ್ಲಿಸ್ಬಿಟ್ಟು ಏಪ್ರಿಲ್ 17ರಂದು ಅಲಹಾಬಾದ್ ಹೈಕೋರ್ಟ್ ನ ಲಕ್ನೋ ಪೀಠದ ನ್ಯಾಯಮೂರ್ತಿಗಳು ಪ್ರಕಟಿಸಿದ ತೀರ್ಪೇನಿತ್ತು, ಓಪನ್ ಕೋರ್ಟ್ ನಲ್ಲಿ ಪ್ರಕಟಿಸಿದ ತೀರ್ಪಿನ ಮುಖ್ಯಾಂಶಗಳನ್ನಾದ್ರೂ ಕೂಡ ಬಹಿರಂಗಗೊಳಿಸ್ಲಿ ಅಂತ ಆಗ್ರಹಿಸಿ ಅಂತ ಕೇಳ್ಕೊಬಿಟ್ರು. ನಿನ್ನೆ ಮಧ್ಯಾಹ್ನ ಪೂರ್ವ ನಿಗದಿತ ಕಾರ್ಯಕ್ರಮದಂತೆ, ಕಲಾಪ ಪಟ್ಟಿಯಂತೆ ಈ ಪ್ರಕರಣವನ್ನು ಕೈಗೆತ್ತಿಕೊಂಡ ನ್ಯಾಯಮೂರ್ತಿ ಸುಭಾಷ್ ವಿದ್ಯಾರ್ಥಿಯವರು ಸ್ವಲ್ಪ ಉದ್ವಿಗ್ನಗೊಂಡಿದ್ರು, ಸ್ವಲ್ಪ ಆಕ್ರೋಶಗೊಂಡಿದ್ರು. ನೋಡಿ, ಈ ಪ್ರಕರಣದಲ್ಲಿ ಕೇಂದ್ರ ಸರ್ಕಾರದ ಗೃಹ ಇಲಾಖೆಯ ಪರ ಹಾಜರಾಗಿದ್ದ
ಡೆಪ್ಯೂಟಿ ಸಾಲಿಸಿಟರ್ ಜನರಲ್ ಮತ್ತು ಉತ್ತರ ಪ್ರದೇಶ್ ಸರ್ಕಾರದ ಪರವಾಗಿ ಹಾಜರಿದ್ದ ಅಲ್ಲಿನ ಹಿರಿಯ ಸರ್ಕಾರಿ ನಿಯೋಜಿತ ವಕೀಲರು ಅವರಿಬ್ರು ಕೂಡ ಈ ಪ್ರಕರಣದಲ್ಲಿ ನ್ಯಾಯಾಲಯಕ್ಕೆ ಸರಿಯಾದ ರೀತಿಯಲ್ಲಿ ಸಹಕರಿಸಲಿಲ್ಲ, ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡಲಿಲ್ಲ. ಅದೇ ರೀತಿ ಅರ್ಜಿದಾರ ಕೂಡ ತುಂಬಾ ಭಾವೋದ್ವೇಗಕ್ಕೊಳಗಾಗಿ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಕಟಿಸಿರುವ ಹೇಳಿಕೆಯನ್ನು ಗಮನಿಸಿದ್ರೆ ಅವರು ನ್ಯಾಯಾಲಯದ ತೇಜೋವಧೆ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಇದರಿಂದ ನನಗೆ ತುಂಬಾ ದುಃಖವಾಗ್ತಿದೆ. ಇದರಿಂದಾಗಿ ಈ ಪ್ರಕರಣವನ್ನ ನಾನು ಯಾಕಾದ್ರೂ ವಿಚಾರ ನಡೆಸಿದ್ನು ಅಂತ ನನಗೆ ವಿಷಾದ ಅನಿಸ್ತಾ ಇದೆ. ಈ ಪ್ರಕರಣವನ್ನ ಮುಂದುವರಿಸಲಿಕ್ಕೆ ನನಗೆ ಇಚ್ಛೆ ಇಲ್ಲ. ನಾನು ಈ ಪ್ರಕರಣದಿಂದ ರೆಕ್ಯೂಸ್ ಮಾಡ್ತಾ ಇದ್ದೇನೆ, ನಿರ್ಗಮಿಸ್ತಾ ಇದ್ದೇನೆ ಅಂತ ಹೇಳಿಕೆ ಕೊಟ್ಬಿಟ್ಟು ಬರ್ಖಾಸ್ತ್ ಮಾಡ್ಬಿಟ್ರು. ಈ ಮಧ್ಯ ನಿನ್ನೆ ಲಕ್ನೋ ನ್ಯಾಯಾಲಯದಲ್ಲಿ, ಏಕಸದಸ್ಯ ಪೀಠದ ನ್ಯಾಯಾಲಯದಲ್ಲಿ ಅಲ್ಲಿನ ಬಾರ್ ಕೌನ್ಸಿಲ್ ಸದಸ್ಯರುಗಳೆಲ್ಲ ಸುಮಾರು 106 ಮಂದಿ ವಕೀಲರುಗಳು ಅಲ್ಲಿ ಉಪಸ್ಥಿತರಿದ್ರು. ಅವರು ನ್ಯಾಯಮೂರ್ತಿಗಳನ್ನ ನೇರವಾಗಿ ಪ್ರಶ್ನೆ ಮಾಡಿದ್ರು. ಅದು ಹೇಗೆ ತಾವೇ ಪ್ರಕಟಿಸಿದ ತೀರ್ಪನ್ನ ಈ ರೀತಿ ಮಾರ್ಪಾಡು ಮಾಡ್ಬಿಟ್ರೆ 24 ಗಂಟೆಗಳಲ್ಲಿ, ಯಾಕೆ ನ್ಯಾಯಾಲಯ ಯೂ ಟರ್ನ್ ಹೊಡಿತು ಅಂತೆಲ್ಲ ತುಂಬಾ ಅಲ್ಲಿ ಗದ್ದಲವಾಯಿತು. ನ್ಯಾಯಮೂರ್ತಿಗಳು ಮತ್ತಷ್ಟು ಭಾವುಕರಾಗ್ಬಿಟ್ಟು ಅಲ್ಲಿಂದ ನಿರ್ಗಮಿಸಿದ್ರಂತೆ. ಇದೀಗ ಈ ಪ್ರಕರಣವನ್ನ ಸನ್ಮಾನ್ಯ ಮುಖ್ಯ ನ್ಯಾಯಾಧೀಶರು, ಅಲಹಾಬಾದ್ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಮತ್ತೊಂದು ಪೀಠಕ್ಕೆ ವಹಿಸ್ಲಿ ಅಂತ ಅಭಿಪ್ರಾಯ ಕೊಟ್ಟು ಹಿಂಜರಿದಿದ್ದಾರೆ. ಇದೊಂದು ಅಪರೂಪದ ಪ್ರಸಂಗ. ಈ ರೀತಿ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 528 ಅಡಿಯಲ್ಲಿ ಸಲ್ಲಿಸಲಾಗಿದ್ದ ಪ್ರಕರಣ ಸಂಖ್ಯೆ 673/2026 ಈ ಪ್ರಕರಣ ಹೆಚ್ಚು ಕಡಿಮೆ ಮುಕ್ತಾಯಗೊಂಡಿತ್ತು. ಸನ್ಮಾನ್ಯ ನ್ಯಾಯಮೂರ್ತಿಗಳು ಕೇಂದ್ರ ಸರ್ಕಾರ ಮಂಡಿಸಿದ ಅತ್ಯಂತ ರಹಸ್ಯಮಯ ದಾಖಲೆಗಳನ್ನ, ಪ್ರಕರಣಕ್ಕೆ ಸಂಬಂಧಪಟ್ಟ ಅತ್ಯಂತ ರಹಸ್ಯಮಯ ದಾಖಲೆಗಳನ್ನ ಇನ್ ಕ್ಯಾಮ್ರಾ ಮುಚ್ಚಿದ ಬಾಗಿಲಿನ ಒಳಗೆ ತಮ್ಮ ಚೇಂಬರ್ ನಲ್ಲಿ ಅದರ ಸಮಗ್ರ ಪರಾಮರ್ಶೆ ನಡೆಸಿದ್ರು. ಆಮೇಲೆ ತೀರ್ಪಿನ ಬಹಿರಂಗ ನ್ಯಾಯಾಲಯದಲ್ಲೇ 3 ದಿನಗಳ ಕಾಲ ಡಿಕ್ಟೇಷನ್ ಕೊಟ್ಬಿಟ್ಟು ತೀರ್ಪನ್ನ ಪ್ರಕಟಿಸಿದ್ರು. ಅದಾದ ನಂತರ ಅದನ್ನು ಮಾರ್ಪಡಿಸ್ಬಿಟ್ರು. ಮತ್ತು ಕಡೆಗೆ ನಿನ್ನೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಕೀಲರು ಹಾಗೂ ಅರ್ಜಿದಾರ ತಮ್ಮ ಜೊತೆಗೆ ಸರಿಯಾಗಿ ಸಹಕರಿಸಲಿಲ್ಲ, ಸೂಕ್ತ ಮಾರ್ಗದರ್ಶನ ನೀಡಲಿಲ್ಲ ಅಂತ ಹೇಳ್ಬಿಟ್ಟು ನಿರ್ಗಮಿಸಿದ್ದಾರೆ. ಹೀಗಾಗಿ ಇವತ್ತು ಮತ್ತೊಂದು ಕುತೂಹಲಕರ ಅಧ್ಯಾಯ ಪ್ರಾರಂಭವಾಗಬೇಕಿದೆ. ನಮಗೆ ಬಂದ ಮಾಹಿತಿಯಂತೆ ಇವತ್ತು ಅಲಹಾಬಾದ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಪ್ರಯಾಗ್ರಾಜ್ನಿಂದ, ಅಲಹಾಬಾದ್ನಿಂದ ಲಕ್ನೋಗೆ ಧಾವಿಸಿ ಬಂದಿದ್ದಾರೆ. ಬಹುಶಃ ಈ ಪ್ರಕರಣ ನ್ಯಾಯಾಂಗಕ್ಕೆ ಉಂಟು ಮಾಡಿರಬಹುದಾದ ಮುಜುಗರದಿಂದ ಉಂಟಾದ ಪರಿಸ್ಥಿತಿಯನ್ನ ನಿಭಾಯಿಸಲಿಕ್ಕೆ, ತಿಳಿಗೊಳಿಸ್ಲಿಕ್ಕೆ ಸನ್ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳಲ್ಲಿ ಬಂದಿರಬಹುದು. ಉಳಿದಂತೆ ಈ ಪ್ರಕರಣದಲ್ಲಿ ಇದುವರೆಗೂ ಮಂಡಿಸಲಾದ ಎಲ್ಲ ದಾಖಲೆಗಳು, ಪುರಾವೆಗಳು ಮತ್ತು ಅರ್ಜಿದಾರ ಶಿಶಿರ್ ಮಾಡಿದ ಪಾರ್ಟಿ ಇನ್ ಪರ್ಸನ್ ವಾದಗಳು ಮತ್ತು ಕೇಂದ್ರ ಸರ್ಕಾರದ ಡೆಪ್ಯೂಟಿ ಸಾಲಿಸಿಟರ್ ಜನರಲ್ ಮತ್ತು ಉತ್ತರ ಪ್ರದೇಶ ಸರ್ಕಾರದ ವಕೀಲರುಗಳು ಮಂಡಿಸಿದ ವಾದಗಳಂತೆ ಮೇಲ್ನೋಟಕ್ಕೆ ರಾಹುಲ್ ಗಾಂಧಿ ವಿರುದ್ಧದ ಆರೋಪಗಳು ಸ್ಥಿರಪಟ್ಟಿವೆ. ಆದ್ರೆ ದೃಢೀಕೃತ ತೀರ್ಪು ಇನ್ನು ಪ್ರಕಟಗೊಳ್ಳಬೇಕಾಗಿದೆ. ನ್ಯಾಯಮೂರ್ತಿ ಸುಭಾಷ್ ವಿದ್ಯಾರ್ಥಿ ಅವರ ನಿರ್ಗಮನ ಇದೊಂದು ವಿಷಾದಕರ ಬೆಳವಣಿಗೆ. ಹೀಗಾಗಬಾರ್ದಾಗಿತ್ತು. ಆದ್ರೂ ಕೂಡ ಕೇಸಲ್ಲೂ ಹಳಿ ತಪ್ಪಿಲ್ಲ. ಪುರಾವೆಗಳಲ್ಲಿ ಯಾವುದೇ ಸಂಶಯಾತ್ಮಕ ಅಂಶ ಕಂಡು ಬಂದಿಲ್ಲ. ಎಲ್ಲೂ ಸ್ಪಷ್ಟವಾಗಿದೆ. ತೀರ್ಪು ಬರಬೇಕಾಗಿದೆ ಅಷ್ಟೇ. ಇದು ಹೊಸ ದಿಗಂತದ ವೀಕ್ಷಕರಿಗೆ ವಿಶೇಷವಾಗಿ ಈ ಮಾಹಿತಿಯನ್ನು ನಾವು ರವಾನಿಸ್ತಾ ಇದ್ದೇವೆ. ಇದಕ್ಕೆ ವ್ಯತಿರಿಕ್ತವಾದ ಬೆಳವಣಿಗೆ ಒಂದು ನಿನ್ನೆ ದಿಲ್ಲಿ ಹೈಕೋರ್ಟ್ ನಲ್ಲಿ ನಡೀತು. ದಿಲ್ಲಿ ಹೈಕೋರ್ಟ್ ನಲ್ಲಿ ಈ ಆಮ್ ಆದ್ಮಿ ಪಕ್ಷದ ಸರ್ಕಾರವಿದ್ದಾಗ ಮುಖ್ಯಮಂತ್ರಿ ಆಗಿದ್ದ ಅರವಿಂದ್ ಕೇಜ್ರಿವಾಲ್, ಆಮ್ ಆದ್ಮಿ ಪಕ್ಷದ ಸರ್ವೋಚ್ಚ ನಾಯಕ ಕೇಜ್ರಿವಾಲ್ ಅವರು ತಮ್ಮ ವಿರುದ್ಧ ಕೇಂದ್ರ ಸರ್ಕಾರದ ಇಡಿ, ಸಿಬಿಐ ಇತ್ಯಾದಿ ಏಜೆನ್ಸಿಗಳು ಏನು ಕೇಸ್ ಹಾಕಿದ್ರು, ಆ ಲಿಕ್ಕರ್ ಸ್ಕ್ಯಾಮ್, ಹೆಂಡದ ಹಗರಣಕ್ಕೆ ಸಂಬಂಧಪಟ್ಟ ನ್ಯಾಯಾಲಯದ ಅಭಿಪ್ರಾಯವನ್ನ ಪ್ರಶ್ನಿಸಿ, ಇದುವರೆಗಿನ ಆದೇಶಗಳನ್ನ ಪ್ರಶ್ನಿಸ್ಬಿಟ್ಟು ತಾವೇ ನ್ಯಾಯಾಲಯಕ್ಕೆ ಬಂದು ವಾದ ಮಂಡಿಸಿದ್ರು. ಅದಷ್ಟೇ ಅಲ್ಲ, ಆ ಪೀಠದಲ್ಲಿದ್ದ ನ್ಯಾಯಮೂರ್ತಿ ಮಹಿಳಾ ನ್ಯಾಯಾಧೀಶೆ ಸುವರ್ಣಕಾಂತ ಶರ್ಮಾ ಅವರ ವ್ಯಕ್ತಿಗತ ವಿಶ್ವಾಸಾರ್ಹತೆಯನ್ನು ಪ್ರಶ್ನಿಸ್ಬಿಟ್ರು. ಇಲ್ಲ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧಿಕರೆಲ್ಲ RSS ಹಿನ್ನೆಲೆಯನ್ನು ಹೊಂದಿದ್ದಾರೆ, ಹೀಗಾಗಿ ನೀವು ಕೊಡುವ ತೀರ್ಪು ನಿಷ್ಪಕ್ಷಪಾತವಾಗಿರೋದಿಲ್ಲ. ದಯಮಾಡಿ ತಾವು ಈ ಪ್ರಕರಣವನ್ನ ಬೇರೆಯವ್ರಿಗೆ ವಹಿಸ್ಕೊಟ್ಟು ಹಿಂದೆ ಸರಿಯಿರಿ ಅಂತ ಇವರು ಆಗ್ರಹಿಸಿದ್ರು ಕೇಜ್ರಿವಾಲ್. ಆದ್ರೆ ನಿನ್ನೆ ನ್ಯಾಯಮೂರ್ತಿ ಸುವರ್ಣಕಾಂತ ಶರ್ಮಾ ಒಂದು ಅಭೂತಪೂರ್ವವಾದ ನಿಷ್ಠುರತೆ ಮತ್ತು ಧೈರ್ಯವನ್ನ ಪ್ರದರ್ಶಿಸಿಬಿಟ್ರು. 1 ಗಂಟೆಗಳ ಕಾಲ ತಮ್ಮ ಲಿಖಿತ ತೀರ್ಪನ್ನ ಓದಿದ್ರು. ನೋಡಿ, ನೀವು ಎಷ್ಟೇ ದೊಡ್ಡವರಾಗಿರ್ಬೋದು, ರಾಜಕೀಯವಾಗಿ ಪ್ರಭಾವಶಾಲಿ ಆಗಿರ್ಬೋದು, ಆದ್ರೆ ನೀವು ನ್ಯಾಯಾಲಯಕ್ಕೆ ಬಂದ್ಬಿಟ್ಟು ಮೌಖಿಕವಾಗಿ ನನ್ನ ಮೇಲೆ ನನ್ನ ನ್ಯಾಯಪರತೆ, ನನ್ನ ನಿಷ್ಪಕ್ಷಪಾತ ಮನೋಧರ್ಮ ಮತ್ತು ನನ್ನ ವೃತ್ತಿ ನಿಷ್ಠೆಯನ್ನ ನೀವು ಪ್ರಶ್ನಿಸ್ಬಿಟ್ರೆ ಅದನ್ನ ಹಗುರವಾಗಿ ಒಪ್ಕೊಳ್ಲಿಕ್ಕಾಗಲ್ಲ. ನಾವು ಹೆದರ್ಬಿಟ್ಟು ಓಡ್ ಹೋಗ್ಲಿಕ್ಕಾಗಲ್ಲ. ನಮ್ಮ ಸಂಬಂಧಿಕರು ಅಥವಾ ನಮ್ಮ ಕುಟುಂಬಸ್ಥರು ಯಾರಿಗಾದ್ರೂ RSS ಸಂಪರ್ಕ ಇದ್ರೆ ಅದಕ್ಕೂ ನನ್ನ ವೃತ್ತಿಪರತೆಗೂ ನೀವು ಆತರ ಹಗುರವಾಗಿ ಸಂಪರ್ಕ ಕಲ್ಪಿಸ್ಲಿಕ್ಕೆ ಆಗಲ್ಲ. ನೀವ್ ಏನೇ ಹೆದರಿಕೆ ಬೆದರಿಕೆ ಮಾಡ್ಬೋದು, ನೀವೆಷ್ಟೇ ವರ್ಚಸ್ವಿಗಳಾಗಿರ್ಲಿ,
ನಾನು ಇಲ್ಲಿಂದ ಪಲಾಯನ ಮಾಡಲ್ಲ. ನಾನು ನಿಮ್ಮ ಪ್ರಕರಣದಲ್ಲಿ ಕೊಡಬಹುದಾದ ತೀರ್ಪಿನ ಸೂಕ್ತತೆಯನ್ನ ವಿಚಾರಿಸೋ ಹಕ್ಕಿರೋದು ಮೇಲಿನ ನ್ಯಾಯಾಲಯಕ್ಕೆ, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಿಗೆ ಆ ಅಧಿಕಾರವಿದೆ. ನನ್ನ ವೃತ್ತಿ ಕ್ಷಮತೆ, ನನ್ನ ಕಾರ್ಯಕ್ಷಮತೆ ಮತ್ತು ವೃತ್ತಿ ಬದ್ಧತೆಯನ್ನ ಪರಾಮರ್ಶೆ ಮಾಡುವ ಹಕ್ಕು ಕೂಡ ನನ್ನ ಹಿರಿಯ ಸಹೋದ್ಯೋಗಿಗಳಿಗಿದೆ, ಹೊರತು ನಿಮಗಿಲ್ಲ ಅಂತ ಹೇಳ್ಬಿಟ್ಟು ಆ ಪ್ರಕರಣದಿಂದ ನಿರ್ಗಮಿಸಬೇಕು ಅನ್ನೋ ಕೋರಿಕೆಯನ್ನ ಸ್ಪಷ್ಟವಾಗಿ ತಿರಸ್ಕರಿಸ್ಬಿಟ್ಟು ಮತ್ತೊಂದು ಹೊಸ ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಿದ್ದಾರೆ ನ್ಯಾಯಮೂರ್ತಿ ಸುವರ್ಣಕಾಂತ ಶರ್ಮಾ. ಒಂದ್ ಕಡೆ ರಾಹುಲ್ ಗಾಂಧಿ ಪ್ರಕರಣದಲ್ಲಿ ನ್ಯಾಯಮೂರ್ತಿ ಸುಭಾಷ್ ವಿದ್ಯಾರ್ಥಿ ಅವರು ನಿರ್ಗಮಿಸ್ಬಿಟ್ರು, ರಿಕ್ಯೂಸ್ ಮಾಡ್ಬಿಟ್ರು. ಆದ್ರೆ ಅರವಿಂದ್ ಕೇಜ್ರಿವಾಲ್ ಅವರ ಲಿಕ್ಕರ್ ಹಗರಣದ ವಿಚಾರ ನಡೆಸ್ತಾ ಇದ್ದ ನ್ಯಾಯಮೂರ್ತಿ ಸುವರ್ಣಕಾಂತ ಶರ್ಮಾ, ಸಾಧ್ಯವಿಲ್ಲ, ನೀವು ಹೇಳಿದ್ ನೀವು ಬೆದರಿಕೆ ಹಾಕ್ಬಿಟ್ರೆ ನಾನು ಓಡ್ ಹೋಗ್ಲಿಕ್ಕಾಗಲ್ಲ, ಈ ಪ್ರಕರಣದಲ್ಲಿ ನಾನು ಮುಂದುವರಿತೇನೆ ಅಂತ ನಿನ್ನೆ ಮತ್ತೊಂದು ಉದಾಹರಣೆಯನ್ನ ನಮ್ಮೆದುರಿಗೆ ಮಂಡಿಸಿದ್ದಾರೆ. ಇರಲಿ, ನ್ಯಾಯಾಧೀಶರು ಕೂಡ ಮನುಷ್ಯರನ್ನೋದು ನಾವು ಮರಿಬಾರದು. ಅವರು ಕೂಡ ಇಂಥ ಸೂಕ್ಷ್ಮಾತಿ ಸೂಕ್ಷ್ಮ ಪ್ರಕರಣಗಳಲ್ಲಿ ಸಾಕಷ್ಟು ವಿವಿಧ ಮೂಲಗಳಿಂದ ಒತ್ತಡಕ್ಕೊಳಗಾಗಿರ್ತಾರೆ. ವೈಯಕ್ತಿಕವಾಗಿ ಕೂಡ ಅವ್ರು ಎಷ್ಟೇ ಪರಿಶ್ರಮ ಅಧ್ಯಯನ ಮಾಡಿದ್ರು ಕೂಡ ತಾವು ಪ್ರಕಟಿಸುವ ಅಭಿಪ್ರಾಯಗಳ ಕುರಿತಂತೆ ಅವ್ರಿಗೂ ಕೂಡ ಅನೇಕ ರೀತಿಯ ಸಂದೇಹಗಳು ಕಾಡಿರ್ಬೋದು ಅನ್ನೋ ನಂಬಿಕೆಯೊಂದಿಗೆ ಮುಂಬರುವ ದಿನಗಳಲ್ಲಿ ಈ ರಾಹುಲ್ ಗಾಂಧಿ ದ್ವಿಪೌರತ್ವ ಪಾಸ್ಪೋರ್ಟ್ ವಂಚನೆಯ ಪ್ರಕರಣ ತನ್ನ ತಾರ್ಕಿಕ ಹಂತ ತಲುಪುತ್ತೆ ಅನ್ನೋ ವಿಶ್ವಾಸದೊಂದಿಗೆ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದಾನೆ. ನಮಸ್ಕಾರ.